ಅಂಡ್ ಮ್ಯಾಮ್, ನೀವು ಲೈಕ್ ಯು ಕೀಪ್ ಯುವರ್ ಸೆಲ್ಫ್ ಬಿಸಿ, ಸಿಕ್ಕಾಬಡೆ ಬಿಸಿ ಇರ್ತೀರಾ. ಐ ಮೀನ್ ಯು ಟ್ರಾವೆಲ್ ಮಾಡ್ತಾ ಇರ್ತೀರಾ ಆ್ಯಂಡ್ ಆಲ್ಸೋ ಫಿಟ್ನೆಸ್ ಕೂಡ ಅಷ್ಟೇ ಇದು ಅಷ್ಟೇ ನಾವು ಪ್ರಿಫರೆನ್ಸ್ ಕೊಡ್ತೀರಾ. ಇವಾಗ ಒಂದು ಆಕ್ಟರ್ಸ್ ಲೈಫ್ ಒಂಥರ ಚೆನ್ನಾಗಿ ಶೇಪ್ ಆಗಬೇಕು ಅಂತ ಹೇಳಿದ್ರೆ ಏನೆಲ್ಲ ಮೇನ್ ಎಲಿಮೆಂಟ್ಸ್ಗಳು ಬೇಕಾಗತ್ತೆ ಮ್ಯಾಮ್? ಅಂದ್ರೆ ನಾವು ಪ್ರೆಸೆಂಟ್ ಮಾರ್ಕೆಟ್ ಅಲ್ಲಿ ಯಾವ ಸಿನಿಮಾ ನಡೀತಿದೆ, ಯಾವ ತರ ಕ್ಯಾರೆಕ್ಟರ್ಸ್ ಇದಾರೆ ಆ ತರ ನಾವು ಅಪ್ಡೇಟ್ ಆಗ್ಬಿಡ್ಬೇಕು. ಇಲ್ಲಾಂದ್ರೆ ಮನೇಲಿ ಕೂರ್ಸ್ಬಿಡ್ತಾರೆ, ಅತ್ತೆ ಅಜ್ಜಿ ರೋಲ್ ಕೊಡ್ತಾರೆ. ಸೊ ಇಟ್ಸ್ ಬೀನ್ 10 years ನಾನು ಇಂಡಸ್ಟ್ರಿಯಲ್ಲಿ ಇದ್ದಿದ್ದು. ಸೊ ತುಂಬಾ ಬೇಗ ಔಟ್ಡೇಟ್ ಆಗ್ಬಿಡ್ತೀರಾ ಅಂಡ್ ಯು ಆರ್ ಕಂಪೀಟಿಂಗ್ ವಿತ್ ಎವ್ರಿ ಜನರೇಷನ್ ಅಂಡ್ ದರ್ ಆರ್ ಥೌಸಂಡ್ಸ್ ಆಫ್ ಪೀಪಲ್ ವಾಂಟಿಂಗ್ ಟು ಡೂ ಯುವರ್ ರೋಲ್. ಸೊ ನೀವು ಅದಕ್ಕೆ ಬೆಸ್ಟ್ ಆಗಿರ್ಲಿಲ್ಲ ಅಂದ್ರೆ ಇಫ್ ಯು ಆರ್ ನಾಟ್ ಪ್ರಿಪೇರ್ಡ್, ನೀನ್ ಬೇಡ ಇನ್ನೊಬ್ರನ್ನ ಹಾಕೋತಾರೆ. ಸೊ ಹೌ ಡು ಯು ಕೀಪ್ ಯುವರ್ ಸೆಲ್ಫ್ ದೇರ್ ಇನ್ ದ ಮಾರ್ಕೆಟ್? ಅಪ್ಡೇಟ್ ಆಗಿರ್ಬೇಕು. ಯಾವಾಗ್ಲೂ ಯಾವ ಕ್ಯಾರೆಕ್ಟರ್ ಕರೆದ್ರು ನಾನು ರೆಡಿ ಇದೀನಿ ಅನ್ನೋಂಗ್ ನಾವ್ ಪ್ರೆಸೆಂಟಬಲ್ ಆಗಿರ್ಬೇಕು. ನಾನು 7 ವರ್ಷ ಆಯ್ತು ರಾಧಾರಮಣ ಮಾಡಿ, ಅದಾದ್ಮೇಲೆ ಕಾಟೇರ ಒಂದ್ರಲ್ಲಿ ಬಂದಿದ್ದೀನಿ, ಇನ್ನೊಂದೆರಡು ಸಿನಿಮಾದಲ್ಲಿ ಚಿಕ್ಕ ಪುಟ್ಟ ರೋಲ್ಸ್ ಮಾಡಿದೀನಿ, ಗೆಸ್ಟ್ ಅಪಿಯರೆನ್ಸ್. ಸೊ ನಾನು ಏನೂ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಮನೇಲಿ ಕುತ್ಕೊಂಡ್ಬಿಟ್ಟು ಆರಾಮಾಗಿ ಅಡ್ಡಡ್ಡ ಉದ್ದುದ್ದ ಬೆಳ್ಕೊಂಡು ಹೋದ್ರೆ ಇವತ್ತು ಈ ಸಿನಿಮಾ ಬರ್ತಿರ್ಲಿಲ್ಲ ನನಗೆ. ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ನಾಳೆ ಎಷ್ಟೊಂದ್ಸಲಿ ಪ್ರಾಜೆಕ್ಟ್ಸ್ ಬಂದಿದೆ, ನಾಳೆ ಶೂಟಿಂಗ್ ಇರುತ್ತೆ, ಇವತ್ತು ಬರ್ತೀರಾ ಅಂತ. ಇವತ್ತು ನಾನು ವರ್ಕೌಟ್ ಮಾಡಿಲ್ಲ, ಎದ್ದಿಲ್ಲ, ನಾನು ಏನೋ ರೆಡಿ ಆಗಿಲ್ಲ ಅಂತ ಹೇಳಕ್ ಆಗಲ್ಲ. ಯು ಹ್ಯಾವ್ ಟು ಬಿ ಪ್ರಿಪೇರ್ಡ್ ಎವ್ರಿ ಡೇ. ಸೊ ಟ್ರಾವೆಲ್ ಆಲ್ಸೋ ಆಡ್ಸ್ ಅ ಲಾಟ್ ಆಫ್ ಎಲಿಮೆಂಟ್ಸ್ ಟು ದಿಸ್. ಅಂದ್ರೆ ನಿಮ್ಗೊಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗಲಿ ಅಥವಾ ಸಾಕಷ್ಟು ಕಲಿತಾ ಇರ್ತೀರಾ ಟ್ರಾವೆಲ್ ಮಾಡಿದಾಗ, ಅಪ್ಡೇಟ್ ಆಗ್ತೀರಾ. ಫಿಟ್ನೆಸ್ ಆಫ್ ಕೋರ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಎವ್ರಿಬಡಿ, ಇರ್ರೆಸ್ಪೆಕ್ಟಿವ್ ಆಫ್ ಇಫ್ ಯು ಆರ್ ಅನ್ ಆಕ್ಟರ್ ಆರ್ ನಾಟ್, ಫಿಟ್ನೆಸ್ ಇರ್ಲೇಬೇಕು. ಸೊ ಐ ಥಿಂಕ್ ಅಪ್ಡೇಟ್ ಆಗಕ್ಕೆ ಇದೆಲ್ಲ ಮಾಡ್ತಿರ್ತೀನಿ ಅಷ್ಟೇ. ಓಕೆ. ಅಂಡ್ ಐ ನೋ ಪ್ರದೀಪ್ ಸರ್ ಅವ್ರು ಆಕ್ಚುಲಿ ಈಸ್ ಅ ಡಿಜಿಟಲ್ ಕಂಟೆಂಟ್ ಹೆಡ್ ಆಗಿದ್ದಾರೆ ZEE5 ಅಲ್ಲಿ. ಬಟ್ ವೆಬ್ ಸೀರೀಸ್ ಏನಾದ್ರು ಬಂದಾಗ ಅವ್ರ ಥ್ರೂ ನಿಮ್ಗೆ ಏನಾದ್ರು ಆಪರ್ಚುನಿಟೀಸ್ಗಳು ಬರುತ್ತೆ? ಅವ್ರ ಥ್ರೂ ಬಂದಿಲ್ಲ, ಆತರ ಎಲ್ಲ ಇನ್ಫ್ಲೂಯೆನ್ಸ್ ಮಾಡಲ್ಲ ಅವರು. ನಾನು ಎಷ್ಟೊಂದ್ಸಲಿ ಕೇಳಿದೀನಿ, ಅಂದ್ರೆ ಫರ್ಗೆಟ್ ವೆಬ್ ಸೀರೀಸ್, ನಮ್ದೇ ಸಿನಿಮಾಗಳು ಪ್ರೊಡ್ಯೂಸ್ ಮಾಡಿದಾಗ ಕೇಳಿದೀನಿ, ಯಾಕೆ ಒಂದು ಕ್ಯಾರೆಕ್ಟರ್ ಬರೀಬೋದಲ್ವಾ ಅಥವಾ ನನಗೋಸ್ಕರ ಏನಾದ್ರು ಮಾಡ್ಬೋದಲ್ವಾ ಅಂತ. ನನಗೆ ಅದು ಸೂಟ್ ನಿನಗಾಗುತ್ತೆ ಅಂದ್ರೆ ಮಾಡ್ತೀನಿ, ಸುಮ್ನೆ ಮಾಡಲ್ಲ ಅಂತ. ಕೋಪ, ಜೆಲಸಿ ಅದು ಹೆಂಡತಿಯಾಗಿ ಬಂದಿರೋದ್ ಸಹಜ, ಆದ್ರೆ ಅವ್ರು ಹೇಳೋದ್ರಲ್ಲಿ ಒಂದು ನ್ಯಾಯ ಇದೆ. ನಾನು ಅವಾಗ ಹೇಳ್ತೀನಿ, ಪರವಾಗಿಲ್ಲ ಬೇರೆ ಪ್ರೊಡ್ಯೂಸರ್ಸ್ ಹತ್ರ ಮಾಡ್ತೀನಿ ನಾನು. ಅವರಿಗೆ ಸುಮ್ನೆ ಬಂದಿರೋದಾಗಲ್ಲ, ಸಖತ್ತಾಗಿ ಬಂದಿರೋದು ಮಾತ್ರ. ನನಗೋಸ್ಕರ ಹೇಳ್ಕೊಟ್ಟ ಹಾಗೆ ಇರ್ಬೇಕಂತ ಕ್ಯಾರೆಕ್ಟರ್, ಅವಾಗ ಮಾತ್ರ ಅವ್ರು ಕೊಡೋದು, ವಿಚ್ ಇಸ್ ಫೇರ್ ಎನಫ್ ಆಸ್ ಅ ಟೆಕ್ನಿಷಿಯನ್. ಐ ಥಿಂಕ್ is fair enough. Okay. I mean like Sakat Studio is also ನೀವು ಅದರಲ್ಲಿ ಸೊ ಲೈಕ್ ಎಷ್ಟು ಇನ್ವಾಲ್ವ್ಮೆಂಟ್ ಇದೆ ಮ್ಯಾಮ್ ನಿಮ್ದು? ಇಲ್ಲ, ಇದು ಸಖತ್ ಸ್ಟುಡಿಯೋ ಪ್ರದೀಪ್ ಅಂತ ಹೇಳ್ಬೇಕು. ಅವ್ನ್ ಡ್ರೀಮ್ ಅದು, ಅವ್ನ್ ಹಾರ್ಡ್ ವರ್ಕ್ ಅದು. ನಾನು ಯಾವ ಕ್ರೆಡಿಟ್ ತಗೊಳ್ಳಲ್ಲ ಇದ್ರಲ್ಲಿ. ಐ ಆಮ್ ಜಸ್ಟ್ ದೇರ್ ವಿತ್ ಹಿಮ್ ಟು ಸಪೋರ್ಟ್ ಹಿಸ್ ಡ್ರೀಮ್. ಏನಿಲ್ಲ, ವಿಶಿಂಗ್ ಹಿಮ್ ವೆಲ್ ಅಷ್ಟು ಬಿಟ್ರೆ ನಂದು ಏನು ಕಾಂಟ್ರಿಬ್ಯೂಷನ್ ಇಲ್ಲ. ಇಟ್ ಇಸ್ ಹಿಸ್ ಡ್ರೀಮ್, ಇಟ್ ಇಸ್ ಹಿಸ್ ಹೌಸ್. ಓಕೆ. ಐ ಮೀನ್ ವಿ ನೋ ದಟ್ ಒಂದು ಕಪಲ್ ಅಂತ ಹೇಳಿದ ತಕ್ಷಣ ರಿಲೇಶನ್ಶಿಪ್ ಅಡ್ವೈಸ್ ಅನ್ನ ಏನ್ ಕೊಡ್ತೀರಾ? ಬಿಕಾಸ್ ಸಿನ್ಸ್ ದಿಸ್ ಇಸ್ ಲವ್ ಮಾಕ್ಟೈಲ್ ಆಗಿರೋದ್ರಿಂದ. ಲವ್ ಮಾಕ್ಟೈಲ್ ಅಲ್ಲಿ ಈಗಾಗಲೇ ನಾನು ಹೇಳ್ದಂಗೆ ಮಿಲನಾ ಮತ್ತೆ ಡಾರ್ಲಿಂಗ್ ಕೃಷ್ಣ, ದೇ ದೆಮ್ಸೆಲ್ಫ್ ಆರ್ ವೆರಿ ಗುಡ್ ಎಕ್ಸಾಂಪಲ್. ಸೊ ನಾವು ಎಕ್ಸ್ಟ್ರೀಮ್ಲಿ ಆಪೋಸಿಟ್. ಅವರು ಅಷ್ಟು ಒಟ್ಟಿಗೆ ವರ್ಕ್ ಮಾಡಲ್ಲ. ಸೊ ದಟ್ ಇಸ್ ಆರ್ ಅಂಡರ್ಸ್ಟ್ಯಾಂಡಿಂಗ್. ಕೆಲವರು ಒಟ್ಟಿಗೆ ವರ್ಕ್ ಮಾಡ್ಕೊಂಡಿರ್ತಾರೆ, ಲೈಕ್ ದಿಲೀಪ್ ಸರ್ ಆಲ್ಸೋ ಹಿ ಕೀಪ್ಸ್ ಟಾಕಿಂಗ್ ಅಬೌಟ್ ಹಿಸ್ ವೈಫ್, ಹಸ್ಬೆಂಡ್ ವೈಫ್ ಯಾವಾಗ್ಲೂ ಒಟ್ಟಿಗೆ ಇರ್ತಾರೆ. ಇವರಿಬ್ರು ನೋಡುವಾಗ ನಾವು ಉಲ್ಟಾ, ಒಟ್ಟಿಗೆ ಇರಲ್ಲ. ನಮ್ಮಿಬ್ರಿಗೂ ಐಡಿಯಾಲಜಿ ತುಂಬಾ ಉಲ್ಟಾ, ಕ್ಲಾಶಸ್ ಉಲ್ಟಾ. ಸೊ ವಿ ಮೇಕ್ ಪೀಸ್ ಇನ್ ದಟ್ ಇಂಡಿಫರೆನ್ಸ್. ಎಲ್ಲಾದು ನೀವು ಅಂದ್ರೆ ನಿನ್ ಗಂಡ ಹೂ ಅನ್ಬೇಕು ಅಂತ ಇಲ್ಲ. ನಮ್ ತರ ಕಪಲ್ಗಳು ಇದಾರೆ, ನೀನ್ ಹೂ ಅಂತೀಯ, ನಾನು ಹೂ ಅಂತೀನಿ, ಬಟ್ ವಿ ವಿಲ್ ಮೇಕ್ ಪೀಸ್ ವಿತ್ ದಟ್ ಅಂಡ್ ವಿ ವಿಲ್ ಲಿವ್. ದಿಸ್ ಇಸ್ ವಾಟ್ ವಿ ಆರ್. ಸೊ ನಿಮಗೆ ಯಾವ ಎಕ್ಸಾಂಪಲ್ ಬೇಕು ಆ ತರ ಚೂಸ್ ಮಾಡ್ಕೊಂಡು ಒಟ್ಟು ಚೆನ್ನಾಗಿರಪ್ಪ ಅಷ್ಟೇ. ಓಕೆ. ನೀವು ರಿಲೇಶನ್ಶಿಪ್ ಅಡ್ವೈಸ್ ಕೊಡ್ತೀರಾ ಅನ್ನೋದಾದ್ರೆ ಏನಾದ್ರು? ಏನಿಲ್ಲ ಸರ್, ಅದೇ ಆಲ್ರೆಡಿ ಹೇಳಿದ್ರು. ಅದೇ ಎಲ್ಲಾರು ಈಗ ಕೃಷ್ಣ ಮಿಲ್ ಅವರು ನೋಡಿ, ಅವರು ತುಂಬ ಅಂದರೆ ಇಬ್ಬರು ಒಂದೇ ಕೆಲಸ ಮಾಡ್ತಿರ್ತಾರೆ. ಬಟ್ ಅವರು ಅಂದರೆ ಈಗ ನಾನು ನೋಡಿದ್ದೀನಿ ಸೆಟ್ಟಲ್ಲಿ ಕೃಷ್ಣ ಅವರು ತುಂಬ ಸತಿ ಅಂದರೆ ಅವ್ರಿಗೆ ಈಸ್ ವೆರಿ ವರ್ಕಾಲಿಕ್. ಆಮೇಲೆ ಮಿಲನ್ ಅವರು ಕೂಡ, ಅವರಿಬ್ಬರು ಬ್ಲೆಂಡ್ ಆಗಿಬಿಟ್ಟಿದ್ದಾರೆ. ಅವ್ರಿಗೆ ಅದು ಏನೂ ಡಿಫ್ರೆನ್ಸ್ ಇರಲ್ಲ ಆ ಥರ. ಸೊ ನಾನು ಅಂದ್ಕೊಂಡಿರೋದು, ನನ್ನ ಜೀವನದಲ್ಲಿ ನಾನು ಮದುವೆ ಆಗಿ 8 ವರ್ಷ ಆಯಿತು. ಅಂದರೆ ನನ್ನ ಸಂಸಾರಕ್ಕೆ ಎಷ್ಟು ಸೂತ್ರಗಳು? ಅದೇ ನನ್ನ ಲೈಫಲ್ಲಿ ನಮ್ಗೆ ಯಾರು ಬ್ಯಾಕ್ ಸಪೋರ್ಟ್ ಇಲ್ಲ, ಏನಿಲ್ಲ ಸರ್. ನನ್ನ ವೈಫೇ ಎಲ್ಲ. ನಾನು ಇವತ್ತು ಏನು ಡಿಸಿಷನ್ ತೊಗೊಂಡು ನಾನು ಸಿನಿಮಾ ಮಾಡ್ತೀನಿ, ನನಗೊಂದಷ್ಟು ಟೈಮ್ ಕೊಡು, ನಾನೇನಾದ್ರು ಅಚೀವ್ ಮಾಡ್ಕೊತೀನಿ, ಅಲ್ಲಿ ತನಕ ನನ್ನ ಜೊತೆಗಿರೋ ಅನ್ನೋದನ್ನು ನನಗೆ ಸಪೋರ್ಟಿವ್ ಆಗಿ ನನ್ನ ವೈಫ್ ಇದ್ದಾಳೆ. ಸೊ ಈ ಥರ ಸರ್, ಒಬ್ಬೊಬ್ರು ಜೀವನದಲ್ಲಿ ಒಂದೊಂದು ಥರ ಇರುತ್ತೆ. ಆ ಥರ ಸಪೋರ್ಟಿವ್ ಆಗಿ, ಆಮೇಲೆ ಯಾವುದೇ ಕ್ಲಾಶಸ್ ಆದರೂ ಏನೇ ಆದರೂ ಆ ಒಂದು 5 ನಿಮಿಷ ಸೈಲೆಂಟ್ ಆದರೆ ಮುಂದಕ್ಕೆ ಅದು ಆ ಟೈಮ್ ಪಾಸ್ಔಟ್ ಮಾಡ್ಬಿಡ್ಬೇಕು ಸರ್. ಆ ಟೈಮಲ್ಲಿ ಏನೇ ಒಂದು ಜಗಳ ಆಗಲಿ, ಮಾತುಗಳು ಬಂದರೆ ಆ ಟೈಮ್ ಒಂದು 5 ನಿಮಿಷ ಮುಂದಕ್ಕೆ ಹಾಕಿದ್ರೆ ಎವ್ರಿಥಿಂಗ್ ವಿಲ್ ಬಿ ಪೀಸ್ಫುಲ್, ಬ್ಯಾಲೆನ್ಸ್ಡ್. ಓಕೆ. ಅಂಡ್ ಸರ್, ಇವಾಗ
ಬೇಸಿಕಲಿ ನಾವು ನೀವು ಮಾಡಿರುವಂಥ ಮೂವೀಸ್ಗಳಿಗೆ ನೋಡ್ಬಿಟ್ಟು ಕನೆಕ್ಟ್ ಆಗ್ತೀವಿ ಅಂತ ಹೇಳಿದ್ರೆ, ನೀವು ಅಕಸ್ಮಾತ್ ಆಗಿ ಲವ್ ಗುರು ಆಗಿದ್ರೆ ಯಾರಾದರೂ ಬ್ರೇಕಪ್ ಆಗ್ಬಿಟ್ಟು ನಿಮ್ಮ ಹತ್ರ ಬಂದ್ರೆ ಯಾವ ಥರದ ಅಡ್ವೈಸ್ಗಳನ್ನು ಕೊಡ್ತೀರಾ ಸರ್ ಹೊರಗೆ ಬರೋದಕ್ಕೆ? ಬ್ರೇಕಪ್ ಆಗಿದೆ ಅಂತ ಹೇಳಿದ್ರೆ ಅದು ರಿಲೇಶನ್ಶಿಪ್ಪೇ ಸರಿ ಇಲ್ಲ ಅಂತ. ಓಕೆ ಬ್ರೇಕಪ್ ಆಗಕ್ಕೆ ಸಾಧ್ಯನೇ ಇಲ್ಲ, ಒಂದು ಬ್ರೇಕ್ ತಗೋಬಹುದು ಅಷ್ಟೇನೆ. ಓಕೆ. ಈಗ ಅಭಿ ಅವ್ರು ಹೇಳಿದ್ರಲ್ಲ, ಆ ಮೊಮೆಂಟ್ ಅನ್ನ ನಾವು ಸ್ವಲ್ಪ ಪೋಸ್ಟ್ಪೋನ್ ಮಾಡ್ಬಿಟ್ರೆ, ಸೈಲೆನ್ಸ್ ಕೊಟ್ಬಿಟ್ರೆ ಅದು ಸರಿ ಹೋಗುತ್ತದೆ. ಓಕೆ. ಬ್ರೇಕಪ್ ನನ್ನ ಪ್ರಕಾರ ಏನಂದ್ರೆ ಪ್ರೀತಿ ಇರೋ ಕಡೆ ಬ್ರೇಕಪ್ ಇಲ್ವೇ ಇಲ್ಲ, ಏರಿಳಿತಗಳಿರುತ್ತೆ ಅಷ್ಟೇನೆ. ಸೊ ಬ್ರೇಕಪ್ ಅಂತ ಹೇಳಿದ್ರೆ ಇಟ್ಸ್ ಅ ಡಿಫ್ರೆಂಟ್ ಪ್ಲಾನ್ ಆಲ್ ಟುಗೆದರ್ ಅಂತ ಅನ್ಸುತ್ತೆ.